ಅಲ್ಲಿ ಯೋಟೊಂದು ಕತ್ಲಾಗೈತಲ್ಲಪ್ಪ. ಈಗ ಯಾರ ಮಂತಕ್ಕೆ ಅಂತ ಹುಡ್ಕೊಂಡು ಹೋಗೋಣ ಕೋಳಿನ? ನಮ್ಮ ಅತ್ತೆ ಬೇರೆ ಇವತ್ತೇ ಬರ್ಬೇಕಾ? ಆ ಕೋಳಿ ಎಲ್ಲೋ ಕುಕ್ಕುಸ್ಕೊಳೈತೋ ಏನ್ ಕತ್ತಿಯೋ. ನಾನಂತ ಆ ಕೋಳಿ ನೋಡೇ 3 ದಿವಸ ಆತು. ಈಗ ಎಲ್ಲಿ ಹುಡ್ಕನಪ್ಪ? ಈಗ ನಾನು ಏನಾದ್ರೂ ಆ ಯಾಟೆ ಕೋಳಿನ ಹುಡಿಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅಷ್ಟೇನೆ, ನಮ್ಮ ಅತ್ತೇನು ಇಲ್ಲ ರುದ್ರತಾಂಡವ ಆಡ್ಬಿಡ್ತಾಳೆ. ನನ್ನ ಗಂಡ ಬೇರೆ ಏನಾದ್ರೂ ಬಂದ್ರೆ ಅವಳ ಜೊತೆಗೆ ಸೇರ್ಕೊಂಡ್ರೆ ಅಷ್ಟೇ, ಇಬ್ರು ಸೇರ್ಕೊಂಡು ನನ್ನ ಉರಿದು ಮುಕ್ಕು ಬಿಡ್ತಾರೆ. ಇಲ್ಲ ಇಲ್ಲ, ಏನಾನ ಮಾಡಿ ಯಾರ ಮಂತಕ್ಕೆ ಹೋಗೈತಿ ಅಂತ ಹೇಳಿ ನೋಡ್ಕೊಂಡು ಹಿಡ್ಕೊಂಡು ಹೋಗಲೇಬೇಕು. ಇಲ್ಲ ಅಂದ್ರೆ ಅಷ್ಟೇ, ನಾನು ಇವತ್ತು ರಾತ್ರಿ ಎಲ್ಲ ನಾವು ಹೊರಗೆ ಮನಿಕಬೇಕಾಗುತ್ತೆ. ಏನೇ ಬಗ್ಗೆಮ್ಮ ಹಂಗೆ ಒಬ್ಬೊಬ್ಳೆ ಮಾತಾಡ್ಕೊಂಡ್ ಬರ್ತಾ ಇದೀಯಾ? ಯಾಕೇನಾತು? ಏನೂ ಇಲ್ಲ ಕಣೆ ರಂಗಕ್ಕಯ್ಯ, ನಮ್ದೊಂದು ಯಾಟೆ ಕೋಳಿ ಬಂದೇ ಇಲ್ಲ ಮಂತಕ್ಕೆ ಇವತ್ತು. ನಮ್ಮ ಅತ್ತೆ ಬೇರೆ ಊರಿಗೆ ಹೋದಳು, ಇವತ್ತೇ ಬಂದ್ಬಿಟ್ಟವಳೆ. ಕೋಳಿ ಇಲ್ಲ ಅಂತ ಹೇಳಿ ನನ್ನ ಬಾಯಿಗೆ ಬಂದಂಗೆ ಬೈದು ಅದು ಎಲ್ಗೆ ಹೋಗೈತೆ ಹೋಗಿ ಹುಡಿಕೊಂಬರೋಗು ಅಂತ ಹೇಳಿ ಕಳ್ಸಿದಾಳೆ. ಈಗ ಯಾರ ಮಂತಕ್ಕೆ ಹೋಗಿ ಹುಡ್ಕನಪ್ಪ ಮಂಗಾಗೈತಿ. ಹೌದಾ, ನಿಮ್ದು ಯಾಟೆ ಮಂತಕ್ಕೆ ಬಂದಿಲ್ವೇ ಇವತ್ತು? ಬರೋದು ಇಲ್ಲ ಬಿಡು ಹಂಗಾರೆ. ಅದು ಬರೋದು ಇಲ್ಲ ಅಂತಂದ್ರೆ ಏನೇ ಅರ್ಥ? ಎಲ್ಲಿದ್ರು ನಾನು ಹುಡಿಕೊಂಡು ಬಂದೇ ಬರ್ತೀನಿ. ಏಟತ್ತನ ಆಗ್ಲಿ ಹೇಳು, ಆ ಕೋಳಿ ಹುಡಿಕೊಂಡ್ಲಾರ್ದೇನೆ ನಾನು ಮಂತಕ್ಕೆ ಹೋಗಾಳಲ್ಲ. ಅದು ಯಾವಳ ಅಂಬೋದು ಗೊತ್ತಾಗ್ಬೇಕು. ಪುಕ್ಕ ತರ್ದ್ಬಿಡ್ತೀನಿ, ಕೋಳಿ ಪುಕ್ಕ ತರ್ದಂಗೆ. ಅಲ್ಲ, ಆ ಕೋಳಿ ಸಿಕ್ಕರೆ ತಾನೇ ನಿನಗೆ ಹಿಡ್ಕೊಂಡು ಹೋಗಕ್ಕೆ. ಆ ಕೋಳಿ ಇಷ್ಟೊತ್ತಿಗೆ ಆಲೇನೆ ಸಾರಾಗಿ ಹೊಟ್ಟೆಗೆ ಹೋಗಿರುತ್ತೆ. ಅಂದ್ರೆ ಏನೇ ರಂಗಕ್ಕಯ್ಯ ನೀನ್ ಹೇಳ್ತಾ ಇರೋದು? ಏನು ಇಲ್ಲ, ನೀನ್ ಕೋಳಿನ ಕೊಯ್ಕೊಂಡು ಸಾರು ಮಾಡ್ಕೊಂಡು ಉಂಡಿರ್ತಾರೆ ಇಷ್ಟೊತ್ತಿಗೆ ಅಂತ ಹೇಳ್ದೆ. ಯಾರು? ಇನ್ಯಾರು? ಆ ಸಾಕಮ್ಮನ ಮಗ. ಸಾಕಮ್ಮನ ಮಗ ನಮ್ ಕೋಳಿ ಅವ್ರ್ಯಾಕೆ ಹಿಡ್ಕೊಂಡು ಹೋಗ್ತಾರೆ? ಯಾಕೆ ಅಂದ್ರೆ ಕೊಯ್ಕೊಂಡು ಸಾರು ಮಾಡ್ಕೊಂಡು ತಿಂಬಕ್ಕೆ. ನಾನು ಬಾನುನು ಸಾಕಮ್ಮನ ಮಂತಕ್ಕೆ ಹೋಗಿದ್ವಿ. ಆವಾಗ್ಲೇನೆ ನಾಗ ಯಾವ್ದೋ ಒಂದು ಯಾಟಿ ಕೋಳಿ ಹಿಡ್ಕೊಂಬಂದ, ದುಡ್ಡು ಕೊಟ್ಟು ತಂದಿದ್ದೀನಿ ಅಂತಂದ ಅವ್ರ ಅಮ್ಮನ ಮುಂದೆ. ನಮಗೆ ಯಾವಾಗ್ಲೇನೆ ಅನುಮಾನ ಬಂತು, ಇವನೆಲ್ಲೋ ಕದ್ಕೊಂಬಂದಿರ್ತಾನೆ ಯಾರ್ದ ಕೋಳಿನ ಅಂತಾನ. ನಿಂದೆ ಇರ್ಬೇಕೇನೋ, ಹೋಗಿ ವಿಚಾರ್ಸಕ್ ಹೋಗಿ ಅವಳ ಮಂತಕ್ಕೆ ಹೋಗಿ. ಲೇಕ್ ಸಾಕಿ, ನನ್ ಕೋಳಿನೇ ಬೇಕಾಗಿತ್ತೇನೆ ನಿಮ್ಮಿಬ್ರಿಗೂ ಸಾರು ಮಾಡ್ಕೊಂಡು ತಿಂಬಕ್ಕೆ. ನಮ್ಮತ್ತೆ ಬೇರೆ ಇವತ್ತೇ ಬಂದೇವಳೆ. ಇರು ಮಾಡ್ತೀನಿ ನಿಮ್ಮಿಬ್ರಿಗೂ. ಹೋಗು ವಿಚಾರ್ಸಕ್ ಹೋಗಿ. ಆಲ ಇಷ್ಟೊತ್ತಿಗೆ ಹೊಟ್ಟೆಗೆ ಹೋಗಿರುತ್ತೆ ಅನ್ಸುತ್ತೆ ನೀನ್ ಕೋಳಿ. ಬುಸ್ ಬುಸ್ನಾಗ ನೀನ್ ಇನ್ನ ಕದಿಯ ಬುದ್ಧಿ ಬಿಟ್ಟಿಲ್ವೇನೋ? ಎಲ್ಲಿ ಬಿಡ್ತೀಯ? ಹುಟ್ರು ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಹಂಗೇನೆ ನಿಂದು ನಿಮ್ಮ ಅಮ್ಮನ ಬುದ್ಧಿ ಯಾವಾಗ್ಲೂ ಕದ್ ತಿಂಬದೇನೆ. ದುಡ್ಡು ತಿಂಬಕ್ಕೆ ಯೋಗ್ಯತೆ ಇಲ್ಲ. ಅಲ್ಲ ಕೈ ಕಾಲು ನೆಟ್ಟಗೈದಾವೆ, ದುಡ್ಕೊಂಡ್ ತಿಂಬಕ್ ಏನ್ ಬಂದೈತಿ ಬ್ಯಾಡ್ಕುನು ಸಾಕಿಗುನು ಆ ಬುಸ್ ಬುಸ್ನಾಗ ಹೋಗುನು. ಮಾಡ್ತೀನಿ ಇರು ಹೋಗಿ. ಅಪ್ಪ, ಕೋಳಿ ಅಂತೂ ಚೆನ್ನಾಗಿ ನೆಣವಾಗಿದ್ದಿದ್ಕು ಅದಕ್ಕೂ ಸಾರಂತೂ ಏನ್ ರುಚಿಯಾಗಿತ್ತು ಅಂತೀಯ. ಆಹಾ, ನಮ್ ನಾಗ ತಂದೇವನೆ, ಸರಿಯಾದ ಕೋಳಿನೇ ತಂದೇವನೆ. ಇಂಥ ಕೋಳಿ ತಿಂದು ಯೋಸೋ ದಿನ ಆಗಿತ್ತು. ರುಚಿಯಾಗಿಲ್ದೆ ಇನ್ನೇನಾಗುತ್ತೆ? ಕದ್ಕೊಂಬಂದ್ ಕೋಳಿ ತಿಂದ್ರೆ ಕಂಡಾರ ಮನೆ ಕೋಳಿ ಯಾವಾಗ್ಲೂ ರುಚಿಯಾಗೇ ಇರುತ್ತಂತೆ. ದುಡ್ಡು ಕೊಟ್ಟು ತಂದ್ರೆ ತಾನೆ ಗೊತ್ತಾಗೋದು ಕೋಳಿ ಸಾಕೋದು ಎಷ್ಟು ಕಷ್ಟ ಐತಿ ಅಂತಾನೆ. ಕಂಡಾರ ಮನೆ ಕೋಳಿ ಕದ್ಕೊಂಡ್ ತಿಂತೀರಲ್ಲ, ನಾಷ್ಟ ಆಗಲ್ವೇ ನಿಮ್ಗೆ? ಯಾಕೆ ಭಾಗ್ಯಮ್ಮ, ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಏನ್ ತಿಕ್ಕಿಗ್ ಇಳಿತಾ ಹೆಂಗೆ? ನಿನಗೆ ಹಿಡ್ದಿರ್ಬೇಕು ತಿಕ್ಕಲು. ಅಲ್ಲ, ಬರೇ ಕತ್ಕೊಂಡ್ ತಿಂದ್ರೆ ಮೈಗೊತ್ತುತ್ತೆ ಅದು. ಒಂದಿಷ್ಟು ದುಡಿಯೋದನ್ನು ಕಲ್ತ್ಕೋಬೇಕು. ನಾಷ್ಟ ಆಗಲ್ಲ ನಿಂಗೆ. ಕಂಡಾರ ಮನೆ ಕೋಳಿ ಕತ್ಕೊಂಬಂದ್ ತಿಂತೀರಲ್ಲ. ಯಾವಳಿಗೆ ಹೇಳ್ತಾ ಇದೀಯ ಕತ್ಕೊಂಬಂದಿರೋದು ಅಂತಾನ? ನನ್ನ ಮಗ ದುಡ್ಡು ಕೊಟ್ಟು ಹಿಡ್ಕೊಂಬಂದೇವನಿ ನಾಟಿ ಕೋಳಿನ. ಮುಚ್ಕೊಂಡು ಹೋಗು. ದುಡ್ಡು ಕೊಟ್ಟು ತಂದೇನಂತೆ, ದುಡ್ಡು ಕೊಟ್ಟಾರ ಮಕ ನೋಡ್ಕ್ಯ. ಭಾಗ್ಯಮ್ಮ, ಸ್ವಲ್ಪ ನಾಲ್ಕೇನ ಬಿಗ್ ಹಿಡ್ದು ಮಾತಾಡು. ಏನ್ ಮಾತಾಡ್ತಾ ಇದ್ಯಾ? ನನ್ನ ಮಗ ಇವಾಗ ಬುದ್ಧಿವಂತ ಆಗ್ಯವನಿ. ಕೂಲಿ ಹೋಗ್ತಾನೆ ದಿನಾನ. ಕೂಲಿ ಹೋಗಿದ್ದ ದುಡ್ಡಾಗೆ ಕೋಳಿ ತಂದಿರೋದು. ಯಾರ್ದು ಕದ್ಕೊಂಬಂದಿರ್ಲ. ನಮ್ ಕೋಳಿನ ಕದ್ದು ತಿಂದಿರೋದು ಅಲ್ದೇನೆ ನಿಮ್ದೇ ಜೋರಾಗೈತಲ್ಲ. ಮೊದ್ಲು ನಮ್ ಕೋಳಿ ಕೊಡು. ಯಾಕಮ್ಮ, ಏನಾತು? ನೋಡೋಣಾಗ ನೀನು ಕೋಳಿ ತಂದಿದ್ದಲ್ಲ, ಅದು ಇವ್ರ ಮನೆದಂತೆ. ಕದ್ಕೊಂಬಂದಿದ್ಯಾ ಅಂತ ನಾ ಬಂದಿದ್ದಾಳೆ. ಯಾವಳ ಹೇಳಿಲ್ಲ ಏನೋ ಇವಳಿಗೆ. ಏನಮ್ಮ, ಯಾರು ಹೇಳಿರ್ ನಿನಗೆ ನಾನು ಕದ್ಕೊಂಬಂದಿದ್ದೀನಿ ಅಂತಾನ? ನಾನು ದುಡ್ಡು ಕೊಟ್ಟು ಇಟ್ಕೊಂಬಂದಿರೋದು. ಯಾರು ಹೇಳಿರೋ ಅಂತಂದ್ರೆ ಆ ರಂಗಮ್ಮ ಹೇಳಿಲು. ನಾನು ಇವಾಗ ಬೈಕೊಂಡು ಬತ್ತಿದ್ದೆ, ದಾರಿಗೆ ಹೋಗ್ತಿದ್ಲು. ಅವಾಗ ಹಂಗಂದ್ಲು, ನಮ್ ಕೋಳಿ ಕಳ್ದೈತೆ ಅಂದಿದ್ಕೆ ಆ ಸಾಕಮ್ಮ ರೀತಿಗೆ ಸಾರು ಮಾಡ್ಕೊಂಡು ತಿಂದಿರ್ತಾರೆ, ಹೋಗಿ ವಿಚಾರಿಸು ಅಂತಾನ. ನೋಡಮ್ಮ, ಇವತ್ತು ಕೂಲಿ ದುಡ್ಡು ಕೊಟ್ಟಿದ್ದ ತಿಪ್ಪೆ. ಸಾವುಕಾರರು ಕೊಟ್ಟಿದ್ರಂತೆ ಎಲ್ಲರಿಗೂ ಕೊಡು ಅಂತ ನನಗೂ ಕೊಟ್ಟಿದ್ದ. ಅದ್ರಾಗೇನೆ ಅಲ್ಲಿ ಸಾವುಕಾರರು ಹೊಲದ ಮಗಲಾಗಿ ಒಂದು ಗುಡ್ಲಾಕಿ ಅವಜ್ಜಿ ಕೋಳಿ ಸಾಕಿಲ್ಲಿ. ಆ ಅಜ್ಜಿ ತಗೆ ದುಡ್ಡು ಕೊಟ್ಟು ಇಟ್ಕೊಂಬಂದಿರೋದು. ನಿಮಗೆ ಅಯ್ಯಮ್ಮ ಸುಳ್ಳು ಹೇಳಿರ್ಬೇಕು. ಸುಮ್ಮನೆ ಹೋಗತ್ ಕಲ್ತ್ಕ. ನೀನ್ ಸುಳ್ಳು ಹೇಳ್ಬೇಡ, ಅವಳು ಸರಿಯಾಗಿ ಹೇಳಿದಾಳ ರಂಗಕ್ಕಯ್ಯ. ನೀನೆಲ್ಲಿ ದುಡ್ಡು ಕೊಟ್ಟು ಇಟ್ಕೊಂಬತ್ತೀಯ? ಬರೇ ಕದ್ಯದೇನೆ. ನನಗೆ ಗೊತ್ತಿಲ್ವಾ? ಎಳ್ನೀರು ಕದ್ದು ಸಿಗಾಕೊಂಡಿದ್ದೆ. ಈಗ ಕೋಳಿ ಕದ್ಯಕ್ಕೆ ನಿಂತ್ಕದ್ಯಾ? ನಿಮ್ಮ ಅಮ್ಮ ಏನೋ ಅಷ್ಟೇನೆ. ಅವಾಗ ಯಾವಾಗ್ಲ ನಾ ಗುಂಡಜ್ಜಿ ಕೋಳಿ ಕದ್ದು ಸಿಗಾಕೊಂಡು ಸರಿಯಾಗಿ ಏರಿ ಕಿಸ್ಕೊಂಡಿದ್ಲು. ಈಗ ನೀನ್ ಕದ್ಯಕ್ಕೆ ನಿಂತಿದ್ಯೇನು? ಮೊದ್ಲು ನಮ್ ಕೋಳಿ ಕೊಡ್ರಿ. ನಮ್ಮ ಅತ್ತೆ ಅಲ್ಲಿ ನಾನು ಬೈತೈತಿ. ಕದ್ದಿರೋದಲ್ಲ, ದುಡ್ಡು ಕೊಟ್ಟು ಇಟ್ಕೊಂಬಂದಿರೋದು ಅಂತ ಹೇಳೋದು ಕೇಳಿಸ್ತಿಲ್ವೇ ನಿನ್ಗೆ?
ನಿನಗೆಲ್ಲ ಮಾಡ್ಬೇಕಾಗಿರೋದು ಆ ರಂಗಿಗೈತೆ ನಡೀಲಿ. ನಡಿಯ ಕೇಳೋಣ ರಂಗಿನ. ಬಾ ಹೋಗೋಣ, ನಿನ್ನೆದ್ರಿಗೆ ಹೇಳ್ತೀನಿ. ನಿನ್ ಮಗ ಹಿಡ್ಕೊಂಬನ್ನೋ ಇಲ್ವೋ ಅಂತ ರಂಗಕ್ಕನಿ ಹೇಳ್ತಾಳೆ. ಬಾ ಅವ್ರ ಮಂತಕ್ ಹೋಗೋಣ. ನಡಿಯ ಹೋಗೋಣ ನಡಿಯೇ. ಅವಳಗೈತೆ ಇವತ್ತು. ಬಾರೇ ಸಾಕಿ, ರಂಗಕ್ಕಂತಾಗೆ ಹೇಳಿಸ್ತೀನಿ. ಬಾ ನಿನ್ ಮಗ ಕೋಳಿ ಹಿಡ್ಕೊಂಬಂದಿದ್ದ, ಅವಳು ನೋಡಿಳೋ ಇಲ್ವೋ ಅಂತಾನ ಅವಳ ಬಾಯಿಗೆ ಹೇಳಿಸ್ತೀನಿ. ಬಾ ಇಲ್ಲಿ. ನನ್ನ ಮಗ ಕೋಳಿ ಹಿಡ್ಕೊಂಬಂದಿದ್ದ, ಬಾನು ನೋಡಿಳು, ಈ ರಂಗಿನೂ ನೋಡಿಳು. ಆದ್ರೆ ಅದು ನಿನ್ ಮನೆ ಕೋಳಿ ಅಲ್ಲ ಕಣಿ, ನನ್ನ ಮಗ ದುಡ್ಡು ಕೊಟ್ಟು ಹಿಡ್ಕೊಂಬಂದಿರೋದು. ಬಾ ಗೊತ್ತಾಗುತ್ತೆ ಇವಾಗ ದುಡ್ಡು ಕೊಟ್ಟಿರೋದು ಅಥವಾ ಕದ್ದಿರೋದು ಅಂತಾನ. ರಂಗಕ್ಕಯ್ಯ ರಂಗಕ್ಕಯ್ಯ ಬಾರ ಇಲ್ಲಿ. ಇದು ನಮ್ ಕೋಳಿನೇ ಇದ್ದಂಗೈತೆ. ಅಯ್ಯೋ 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 ಅಯ್ಯೋ, ಇವ್ರ ಮಾತಕ್ ಬಂದಿರಂಗೈತೆ ನಮ್ ಕೋಳಿ. ಏನೇ ಭಾಗ್ಯಮ್ಮ ಕರ್ದಿದ್ದು? ಯಾಕೆ ಇಬ್ರು ಬಂದಿದ್ದೀರಾ? ರಂಗಿ, ನಿನಗೆ ಮಾಡಕ್ ಕೆಲಸ ಇಲ್ವಾ? ಅಲ್ಲ, ಯಾವಾಗ್ಲೂ ಒಂದ್ಸರಿ ಕದ್ದಿದೀವಿ ಅಂತಂದ್ರೆ ಯಾವಾಗ್ಲೂ ಕದ್ದಿರೋದೇ ತಿಂತೀವಿ ಕೋಳಿ ಅನ್ಕೊಂಡಿದ್ಯೇನು? ನನ್ ಮಗ ದುಡ್ಡು ಕೊಟ್ಟು ತಂದಿರೋದು ಕಣಿ. ನೀನ್ ಯಾಕೆ ಹೇಳಿದ್ಯಾ ಇವ್ರ ಮನೆ ಕೋಳಿ ಕಳ್ದಿದ್ರೆ ಅದು ನಾವು ಕದ್ದು ತಿಂದಿದೀವಿ ಅಂತ ಸುಳ್ಳು ಹೇಳಿದ್ವಿ ಇವಳಿಗೆ. ಇವಳು ನೋಡಿದ್ರೆ ನಮ್ಮಂತಕ್ ಬಂದಿದ್ದಾಳೆ ಬಾಯಿ ಮಾಡ್ಕೊಂಡು. ನಾನೇನು ನೀವ್ ಹಿಡ್ಕೊಂಬಂದಿದ್ದೀರಾ ಅಂತ ಹೇಳಿಲ್ಲ. ಯಾವ್ದೋ ಒಂದ್ ಹಿಡ್ಕೊಂಬಂದ ಬುಸ್ ಬುಸ್ನಾಗ ನಿಮ್ದೆ ಏನೋ ಇರ್ಬೇಕೇನೋ, ಹೋಗ್ ಕೇಳು ಅಂತ ಹೇಳಿದ್ದು ಅಷ್ಟೇನೆ. ಭಾಗ್ಯಮ್ಮ, ಅಲ್ಲೇ ನಂಗ್ ನೋಡ್ತಾ ಇದ್ಯಾ? ಅಲ್ಲಿ ಮಾತಾಡುವಲ್ಲಿ. ರಂಗಕ್ಕಯ್ಯ, ಈ 3 ಕೋಳಿನೂ ನಿಮ್ಮವ? ಹೂ ಕಣೆ, ನಮ್ಮವೇ. ಯಾಕೆ? ಅಲ್ಲ, ಈ ಕರೆ ಕೋಳಿ ನಮ್ದಿದ್ದಂಗೈತಲ್ಲ, ನಮ್ದೇ ಇದು ಕೋಳಿ. ನಿಮ್ದೇನೆ ಭಾಗ್ಯಮ್ಮ. ಹಂಗಾರೆ ನೋಡ್ದ ಈ ರಂಗಿ ಹೆಂಗಿದ್ದಾಳೆ ಅಂತಾನ. ಇವಳು ಕದ್ಬಿಟ್ಟು ಕೋಳಿನ ನನ್ನ ಮಗನ ಮೇಲೆ ಎತ್ತಾಕಕ್ ನೋಡ್ತಾಳೆ. ರಂಗಕ್ಕಯ್ಯ, ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನನಗಂತೂ ಗೊತ್ತಿರ್ಲಿಲ್ಲ ಬಿಡು. ಅಲ್ಲ, ನೀನ್ ಕೋಳಿ ಕದ್ಕೊಂಬಂದು ಇಲ್ಲಿಕ್ಕೆ ಬಿಟ್ಟು ಸಾಕಮ್ಮನ ಮಗನ ಮೇಲೆ ಎತ್ತಾಕಕ್ ನೋಡ್ತಾ ಇದ್ಯೇನು? ಯಾಕಂದ್ರೆ ಅವ್ನು ಹೆಂಗನು ಕದ್ದು ಸಿಗಾಕೊಂಡಿದ್ದ, ನಂಬಿಡ್ತಾರೆ ಜಲ್ದು ಅಂತಾನ ಅವನ ಮೇಲೆ ಹೇಳಿದ್ಯೇನಿ ನೀನ್ ಕೋಳಿ ಕದ್ಕೊಂಬಂದು. ರಂಗಿ, ನಿನ್ ಬಂಡವಾಳ ಇವಾಗ ಬೈಲಿಗೆ ಬಿತ್ತು. ಇವಳು ಕದ್ಯತ್ ಕದ್ಬಿಟ್ಟು ನಮ್ಮ ಮೇಲೆ ಹಾಕಕ್ ನೋಡ್ತಾಳೆ. ಯಾಕೆ ನಾವು ಸದ್ರದಾರು ಸಿಕ್ಬಿಟ್ಟಿದೀವಿ, ಏನ್ ಬೇಕಾದ್ರೂ ಹೇಳ್ಬೋದು ಇವ್ರ ಮೇಲೆ ಅಂತಾನ. ಸಾಕಿ, ನಾನ್ಯಾಕೆ ಕದ್ಯನ ಕೋಳಿನ? ನನ್ನೇನು ಕಳ್ಳಿ ಮಾಡ್ಕೊಂಡೆ ನಿನ್ನಂಗೆ ನಿನ್ ಮಗನಂಗೆ? ನಾನು ಯಾವ ಕೋಳಿನೂ ಕದ್ದಿಲ್ಲ. ಮತ್ತೆ ನಮ್ ಕೋಳಿ ನಿಮ್ಮಂತ ಕೆಂಗೆ ಬಂತು? ನೀನ್ ಕದ್ಯತ್ ಕದ್ಬಿಟ್ಟು ಅವ್ನ್ ಬುಸ್ ಬುಸ್ ನಾಗನ ಮೇಲೆ ಹಾಕಕ್ ನೋಡ್ತಿದ್ದ ಆಲೇನೆ. ನಾವು ಇಲ್ಲಿಗೆ ಬರೋತ್ತಿಗೆ ಗೊತ್ತಾಯ್ತು ನಿನ್ ಬಂಡವಾಳ ಏನು ಅಂತಾನ. ಇದು ನಿನ್ ಮನೆ ಕೋಳಿ ಅಂತಾನ ನನಗೇನ್ ಗೊತ್ತಿತ್ತು? ಅದಾಲೇನೆ 3 ದಿವಸದಿಂದ ನಾನು ಇಲ್ಲಿಗೆ ಗೊತ್ತಾಯ್ತೆ ನಮ್ಮಂತಕ್ಕೆ, ನಮ್ ಕೋಳಿ ಜೊತೆಗೆ. ನನಗೇನ್ ಗೊತ್ತು? 3 ದಿವಸದಿಂದ ಯಾರು ಹುಡಿಕೊಂಡ್ ಬರ್ಲಿಲ್ವಲ್ಲ, ಬಿಡು ಅಂತ ಹೇಳಿ ಸುಮ್ಮನಾದೆ ನಾನು. ನೀನು ಹುಡಿಕೊಂಡ್ ಬರ್ಬೇಕಾಗಿತ್ತು. ಯಾರು ಹುಡಿಕೊಂಡ್ ಬರ್ಲಿಲ್ಲ ಬಿಡು, ಹೆಂಗು ನನಗೆ ಆಗುತ್ತೆ ಕೋಳಿ. ಯಾರ ನೆಂಟ್ರು ಪಟ್ರು ಬಂದಾಗ ಕೊಯ್ಯಕ್ ಆಗುತ್ತೆ, ದುಡ್ಡಾದ್ರೂ ಉಳಿಯುತ್ತೆ ಕೋಳಿ ದುಡ್ಡು ಅಂತಾನ ಬಿಡ್ಕೊಂಡಿದ್ದೇನು ನಮ್ಮಂತಕ್ಕೆ ಬರ್ಲಿ ಅಂತಾನ, ಯಾರಿಗೂ ಹೇಳ್ದಂಗೆ. ಬಾರಿ ಐದ್ಯ ಕಣೆ ನೀನು. ನಾನೇನು ನಿಮ್ ಮನೆ ಕೋಳಿನ ಕತ್ಕೊಂಡ್ ಬಂದಿಲ್ಲ ಕಣೆ. ದಿನ ಕಾಳಾಗ್ತಿದ್ದೆ, ನಮ್ ಕೋಳಿ ಜೊತೆಗೆ ಬಂದು ಮೇಯ್ತಿತ್ತು. ಮೇಯ್ಕೊಂಡ್ ನಮ್ ಕೋಳಿ ಜೊತೆಗೆ ಇಲ್ಲೇ ಕುಕ್ಕಮ್ಮದು ನಮ್ಮಂತಗೇನೆ. ನಾನೇನ್ ಮಾಡೋಣ? ನಿನಗ್ ಜವಾಬ್ದಾರಿ ಇರ್ಬೇಕಾಗಿತ್ತು. ಮಂತಕ್ಕೆ ಕೋಳಿ ಬಂದೇವಾ ಇಲ್ವಾ ಅಂತ ಹೇಳಿ ನೋಡ್ಕೋಬೇಕು. ಇವಾಗ ಅತ್ತೆ ಬೈದವಳೆ, ಅತ್ತೆ ಹುಡಿಕೊಂಡ್ ಬಂದೇವಳೆ ಕೋಳಿನ. ರಂಗಿಲ್ಲ. ಕಾಳಾಕಿರೆ ಕೋಳಿ ಮಂತಕ್ ಬಂದ್ ಕುಕ್ಕಂದೆ ಇನ್ನೇನು ಬೇರೆ ಮಂತಕ್ ಹೋಗುತ್ತಾ? ಯಾವ್ದ ಕೋಳಿ ಕಂಡಾರ್ ಕೋಳಿ ನಮ್ಮಂತಕ್ಕೆ ಬರ್ಲಿ ಅಂತ ನೀನು ಕಾಳಾಕಿರ್ತೀಯ. ಅದು ಮೇಯ್ಕೊಂಡು ನಿಮ್ ಕೋಳಿ ಜೊತೆಗೆ ಇಲ್ಲೇ ಬಂದ್ ಕುಕ್ಕಣೈತಿ. ಇವಳು ಅಷ್ಟೇನೆ ಭಾಗ್ಯಮ್ಮ, ಜವಾಬ್ದಾರಿ ಇಲ್ಲ. ಅತ್ತೆ ಇಲ್ದಿದ್ರೆ ಇವಳೇನ್ ಮಂತಗೆ ಯಾತನ ಐತಾ ಇಲ್ವಾ ಅಂತೇಳಿ ಏನು ನೋಡಲ್ಲ. ಸುಮ್ಮನ ಅವ್ರ ಮಂತ ಕುಕ್ಕೊಂಡು ಮಾತಾಡದೆ ಕೆಲ್ಸ. ನೋಡು, ನಿಮ್ ಮನೆ ಕೋಳಿ ಬಂದು ಇಲ್ಲಿ ಕುಕ್ಕಣೈತಿ. ಹೆಂಗ ಕೋಳಿ ಇನ್ನೊಬ್ರದ್ ಬಂತಲ್ಲ 3 ಕೋಳಿ ಆದ್ವು ಅಂತ ಹೇಳಿ ಇವಳು ದಿನ ಕಾಳಾಕಿ ಇಲ್ಲಿಗೆ ಬರಂಗ್ ಮಾಡ್ಕೊಂಡವಳೆ. ಹೆಂಗಾದ್ರೂ ಹಾಳಾಗೋಗ್ರಿ. ಆದ್ರೆ ನೀನು ನಿಮ್ಮಂತಕ್ ಬಂದಿರೋ ಕೋಳಿನ ನನ್ನ ಮಗ ಕತ್ಕೊಂಡ್ ಬಂದೇನೆ ಅಂತ ಹೇಳಿ ಸುಳ್ಳು ಹೇಳಿ ನಮ್ಮನ್ನು ಬಯಸ್ಬಿಟ್ಟಲ್ಲೇ ರಂಗಿ. ನನ್ನ ಮಗನೂ ಕೋಳಿ ಮೊಟ್ಟೆ ಇಕ್ಕಿತ್ತು. ಮೊಟ್ಟೆನ ಹಂಗಾರೆ ನಿಮ್ಮಂತಕ್ಕೆ ಇಕ್ಕಿರ್ಬೇಕೇನ ಹಂಗಾರೆ 3 ದಿವಸದಿಂದ ಅಲ್ವೇ? 3 ಮೊಟ್ಟೆ ನಮ್ ಕೋಳಿ ಇವಾಗ ಕೊಟ್ಬಿಡು ಸುಮ್ಮನೆ. ಅಲ್ಲ, ಅನ್ಯಾಯವಾಗಿ ನಾನು ಹೋಗಿ ಆ ಸಾಕಮ್ಮನ ಮಗನ್ ಬೈದ್ನಲ್ಲ, ನನಗ್ ಗೊತ್ತಿಲ್ದೇನೆ. ಪಾಪ ನನ್ ಮಗ ಇವಾಗ ದಿನ ಕೂಲಿ ಹೋಗಿ ಸಂಪಾದನೆ ಮಾಡ್ತಾನೆ. ನೀ ಎತ್ತಾಗ ದುಡ್ದು ಕೋಳಿ ತಂದೇವನೆ ದುಡ್ಡು ಕೊಟ್ಟು ಅಂತಾದ್ರಾಗೆ ಕತ್ಕೊಂಬಂದಿರೋದು ಅಂತಾನ ಸುಳ್ಳು ಹೇಳಿದ್ಯಾ? ಭಾಗ್ಯಮ್ಮ, ಅದಕ್ಕೆ ಮತ್ತಿಗೆ ಹೇಳೋದು ಕಂಡಾರ್ ಮಾತು ಕಟ್ಕೊಂಡು ಮಾತಾಡಕ್ ಹೋಗ್ಬಾರ್ದು ಅಂತಾನ. ನೋಡು, ಕಳ್ಳಿ ಇಲ್ಲೇ ಇದ್ದಾಳೆ. ನಮ್ಮ ಮೇಲೆ ಹೇಳವಳಿ. ನಾನೇನು ಕತ್ಕೊಂಬಂದಿಲ್ಲ, ಅದಾಗಿ ಅದ್ ಬಂದಿರೋದು. ನಿಮ್ಮಂಗೆ ನಮ್ಮನ್ನೇನು ಕಳ್ರ ಮಾಡ್ಕೊಂಡೆ. ಅದಾಗಿ ಅದ್ ಬಂದ್ರು ಅಷ್ಟೇ, ನಾವು ಹಿಡ್ಕೊಂಡ್ರು ಅಷ್ಟೇನೆ. 2 ಕಳ್ತಾನೇನೆ ಕಣೆ. ಹೇಳ್ಬೇಕಾಗಿತ್ತು ನೀನು. ನಮ್ಮಂತಕ್ಕೆ ಯಾವ್ದೋ ದಿನ ಕೋಳಿ ಬತ್ತೈತೆ 3 ದಿವಸದಿಂದನ ಯಾರ್ದು ಅಂತಾನ ಯಾರಿಗಾದ್ರೂ ಹೇಳಿರಾರು ಭಾಗ್ಯ ಮುಗಿ ಅಂತಾರು. ಯಾರನ್ನ ಒಬ್ರು ಮುಟ್ಸಾರು ಹಿಂಗ್ ಕೋಳಿ ಹೋಗ್ತೈತಂತೆ ಅಂತಾನ. ಅವಾಗ ನೋಡ್ಕೊಂಬಾಳು ಇವಳನು, ನೋಡ್ಕೊಂಡು ಬಂದು ಹಿಡ್ಕೊಂಡು ಹೋಗಳು. ನಿನಗೆ ಅದು ಬೇಕಾಗಿರ್ಲಿಲ್ಲ, ಬರ್ಲೇಲ್ ಬಿಡು ನಮ್ಮಂತಕ್ಕೇನೆ ಕೋಳಿ ಅಂತಾನ. ಹೆಂಗು ಮೊಟ್ಟೆ ಇಕ್ತೈತೆ, ಮೊಟ್ಟೆ ಇಕ್ಕಿದಾದ್ಮೇಲೆ ಕೊಯ್ಕೊಂಡು ತಿಂಬಾನ ಅಂತಾನ ಅಂದ್ಕೊಂಡಿದ್ದೇನ. ಸಾಕಿ, ಬಾಯಿ ಮುಚ್ಕೊಂಡು ನಿಂತ್ಕ. ಭಾಗ್ಯಮ್ಮ, ನೀನು ನಿನ್ ಕೋಳಿ ಬೇಕು ಅಂದ್ರೆ ಹಿಡ್ಕೊಂಡು ಹೋಗು, ಸುಮ್ಮನೆ ಬಾಯಿ ಮಾಡ್ಬೇಡ ಇಲ್ಲಿ. ಹಿಡ್ಕೊಂಡು ಹೋಗ್ದೆ ಹಂಗೆ ಬಿಟ್ಬಿಡ್ತೀನ. ಎಲ್ಲಿ 3 ಮೊಟ್ಟೆನೂ ಕೊಡು. ನಿಮ್ಮಂತಕ್ಕೆ ಇಕ್ಕಿರ್ಬೇಕೇನ ಮೊಟ್ಟೆನ? ಯಾವ ಮೊಟ್ಟೆನೂ ಇಕ್ಕಿಲ್ಲ ನಮ್ಮಂತಕ್ಕೆ.
ಸುಮ್ಮನ ಕೋಳಿ ಸಿಕ್ಕೆ ತಾನೇ ನಿಂದು ಹಿಡ್ಕೊಂಡು ಹೋಗ್ತಾ ಇರು. ಹಾ ಥೂ ದರಿದ್ರ ಕೋಳಿ, ಯಾರನ ಒಂದಿವ್ಸ ಕಾಣ ಹಾಕಕ್ಕಿಲ್ಲ. ಹೋಗ ಅವ್ರ ಮಂತಕ್ಕೆ ಹೋಗಿ ಕುಕ್ಕಂಬತ್ತಿ. ಹಾ ಇಲ್ಲಿಗೆ ಬಂದು ನಾನು ಬೈಸಂಗ್ ಮಾಡ್ಬಿಟ್ಟಲ್ಲ ನೀನು. ಹಾ ನಡಿ, ಇನ್ನ ಎಲ್ಗೂ ಬಿಡಲ್ಲ. ಕಾಲಿಗೆ ಒಂದ್ ದಾರ ಕಟ್ಟಿ ಅಲ್ಲೇ ಕಟ್ಟಾಕ್ತೀನಿ, ಎಲ್ಗೂ ಹೋಗ್ಬಾರ್ದು ಯಾವ ಕೋಳಿ ಕೊಟ್ಟನು. ಸಾಕಮ್ಮ, ಏನೋ ನಾನು ತಿಳ್ಕೊಂಡಂಗೆ ನಿನ್ನ ಮಗನ್ನು ಬೈದ್ ಬಿಟ್ಟೆ ಕಣೆ, ನೀವೇ ಕದ್ದಿರೋದು ಅಂತಾನ. ಕ್ಷಮಿಸ್ಬಿಡು, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಆತ್ ಬಿಡು. ಅದಕ್ಕೆ ಮತ್ತೀಗ ಹೇಳೋದು, ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕು ಅಂತ ಹೇಳೋದು. ಒಂದ್ ಸಮಾಧಾನ ಏನು ಅಂತಂದ್ರೆ ಸಾಕಮ್ಮ, 3 ದಿವಸದಿಂದಾನು ಈ ರಂಗೀರ್ ಮಂತಕ್ಕೆ ಬತ್ತಾ ಇದ್ರು ಕೊಯ್ಕೊಂಡ್ ತಿಂದಿಲ್ವಲ್ಲ, ಅದಕ್ಕೇನೆ ಸಂತೋಷ ಪಡ್ಬೇಕು ಅಷ್ಟೇನೆ. ಏನಾದ್ರು ಕೊಯ್ಕೊಂಡ್ ತಿಂದಿದ್ರೆ ನೀವೇ ಕತ್ಕೊಂಡ್ ತಿಂದಿರಾ ಅಂತಾನ ಅನ್ಸ್ಬಿಡೋದು ನನಗೆ. ಮೊಟ್ಟೆ ಇಕ್ತಿತ್ತಲ್ಲ ಅದಕ್ಕೇನೆ ಕೊಯ್ದಿಲ್ಲ. ಮೊಟ್ಟೆ ಎಲ್ಲ ಇಕ್ಲಿ, ಆಮೇಲೆ ಮೊಟ್ಟೆ ಇಕ್ಕದು ನಿಂತ ಮೇಲೆ ಕೊಯ್ಕೊಂಡ್ ತಿಂಬನ ಅನ್ಕೊಂಡಿದ್ಲು ಅನ್ಸುತ್ತೆ ರಂಗಿ. ಹೆಂಗ ಅಷ್ಟೊಳಗೆ ಸಿಗೆ ಬಿದ್ಲು. ಈ ಕೋಳಿಗಳಿಂದ ಬಾಗ್ಲಾಗೆ ನಿಂತೇವೆ, ತೊಟ್ಟಿ ಇಕ್ಕಿದೀನಿ, ಅದ್ರೊಳಕ್ಕೆ ಕುಕ್ಕ ಮದ್ ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದೇವೆ ದರಿದ್ರದವು. ಮೊದ್ಲು ಮುಚ್ಚಬೇಕು ಕೋಳಿಗಳನ್ನ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.